ಯಾರಮ್ಮ ಹೇಳಿ ನೀನು ಯಾರು? ಯಾರು ಬಂದಿದ್ಯಾ ಹೇಳು. ನೀನು ಬಂದಿರೋದು ಯಾರು ಹೇಳು, ಇಲ್ಲ ಅಂದರೆ ನಾನು ದಂಡ ತೊಗೊಬೇಕಾಗ್ತೈತಿ. ಯಾರು ನೀನು ಯಾರು ನನಗೆ ಹೇಳು. ಮತ್ತೆ ಯಾರಂತ ಗೊತ್ತಾಗಬೇಕಲ್ಲ ನನಗೆ. ನಿಧಾನಕ್ಕೆ ಮಾತಾಡ್ಬೇಕು ನನ್ನ ಹತ್ರ. ನನಗೆ ಮೋಸ ಮಾಡಿದಾನೆ, ನಾನು ಬಿಡಲ್ಲ ಅವನ್ನ. ಯಾವ ಮಗ ಅವನು? ಹೆಸರು ಹೆಸರು ನಾರಾಯಣ. ನಾರಾಯಣ ನಾರಾಯಣ. ಇವತ್ತು ಅವನು ಹುಟ್ಟುದಬ್ಬ. ನಾನು ಅವನ್ನ ನೋಡ್ಬೇಕು. ನಿನ್ನೆ ನನ್ನ ಮಗಳ ಮನೆಗೆ ಹೋದೆ, ಚಿಕನ್ ಮಾಡಿದ್ಲು, ತಿಂದೆ. ನನ್ನ ಮಗನ್ನ ನನ್ನ ಮಗಳು ಚೆನ್ನಾಗಿ ನೋಡ್ಕೋತಾಳೆ ಅಂತ ಭರವಸೆ ಇಕ್ಕಿದ್ದೀನಿ. ಅವಳೇನಾದ್ರೂ ಮೋಸ ಮಾಡಿದ್ರೆ ಅವಳನ್ನ ನಾನು ಬಿಡಲ್ಲ. ಯಾರವನು? ಅಣ್ಣ ತಂಗಿ ಇಬ್ರು ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು. ನೀನ್ಯಾರು? ನಾನು ಅವರಮ್ಮ. ಅವರಮ್ಮ ನಾನು. ನಿನ್ನ ಮಗಳ ಹೆಸರೇನು? ಮಂಗಳ. ಅವರಮ್ಮ ನೀನು. ಈಗ ಇವಳಿಗೆ ಬರೋದನ್ನೇ ಅವನಿಗೆ ಬರ್ಸಿ ಕರ್ಕೊಂಬಾ ಇಲ್ಲಿ. ಯಾಕೆ ಕರ್ಕೊಂಡ್ ಬರ್ತಾ ಇಲ್ಲ ನೀನು? ಏನ್ ಮಾಡಿದ? ನನಗೆ ಇವಳು ಕಂಡ್ರೆ ಇಷ್ಟ. ಯಾವಾಗಿಂದ ಬರ್ತಾ ಇದೀಯಾ? ನಾನು ಒಂದು ವಾರದಿಂದ ಹೋಯ್ತಾ ಇದ್ದೀನಿ ಮನೆಗೆ. ಯಾಕೆ? ಯಾವಾಗಿಂದ? ನನಗೆ ಅಶಾಂತಿ ಸಿಕ್ಕಿಲ್ಲ. ನಾನು ಹೋಗಕ್ಕಾಯ್ತಾ ಇಲ್ಲ. ನನ್ನ ಮನೆ ಹತ್ರ ನಾನು ಹೋಗಕ್ಕಾಯ್ತಾ ಇಲ್ಲ. ನಾನು ಅದಕ್ಕೆ ನನ್ನ ಮಗಳ ಮನೆಗೆ ಹೋಗಿದ್ದೀನಿ. ಆ ಮೂಳೆ ಎಲ್ಲ ತಿನ್ನೋದು ಯಾರು? ನಾನೇ ತಿನ್ನೋದು, ನಾನೇ ಕರಿಯೋದವಳನ್ನ. ಅವಳು ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇದ್ದಾಳೆ, ಅದಕ್ಕೆ ನಾನು ಅವಳನ್ನ ಸೇರಕ್ ಆಯ್ತಾ ಇಲ್ಲ. ನನ್ನ ಜಾಗದಲ್ಲಿ ಬಂದು ನನ್ನ ಹತ್ರನೇ ಕೂತ್ಕೊಂಡು ಮಾತಾಡುವಷ್ಟು ಧೈರ್ಯನಾ ನಿನಗೆ? ನನ್ನ ಶಕ್ತಿ ಏನಂತ ಗೊತ್ತಿದ್ಯಾ ನಿನಗೆ? ಗೊತ್ತಿದ್ಯಾ? ಮತ್ತೆ ಹೆಂಗೆ ನನ್ನ ಜಾಗದಲ್ಲಿ ಬಂದು ಕೂತ್ಕೊಂಡೆ ನೀನು? ತಪ್ಪಾಯ್ತು. ಇರು, ನೀನು ಹೋಗ್ಬೇಡ. ನಾನು ಹೇಳೋವರೆಗೂ ಹೋಗ್ಬೇಡ. ನನಗೆ ವಿಚಾರಗಳು ಬೇಕು. ಈಗ ನೀನು ಇವಳು ಮೈಗೆ ಬಂದು ಕರೆದು ಅವ್ರ ಮನೆ ಮೂಳೆ ತಿಂದು ಮಾಡೋಳು, ಅವನನ್ನ ಯಾಕೆ ಕರ್ಕೊಬಂದು ಕುಂಡ್ರಿಸ್ತಾ ಇಲ್ಲ ಅಲ್ಲಿ? ನೀನು ಬರಬೇಕು.